Hi, good morning. Welcome to Crackit. ಕ್ರಾಕೆಟ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ. ಟೈಮ್ ಚೇಂಜ್ ಆಗಿದೆ. ಮ್ಯಾಥ್ಸ್ ಕ್ಲಾಸ್ 3 ಗಂಟೆಗೆ ಇದ್ದು ಮಾರ್ನಿಂಗ್ ಆಗಿದೆ. ಟೈಮ್ ಟೇಬಲ್ನ ಅಪ್ಲೋಡ್ ಮಾಡಿದ್ದೀವಿ ಆಲ್ರೆಡಿ. ಓಕೆ, ಬೇಗ ಬೇಗ ಜಾಯ್ನ್ ಆಗಿ. ಇವತ್ತು ಸರ್ಸ್ ಆ್ಯಂಡ್ ಇಂಡೈಸಿಸ್, ಘಾತಾಂಕ ಮತ್ತು ಸರಣಿಗಳು, ಇವುಗಳ ಬಗ್ಗೆ ಕ್ಲಾಸನ್ನ ನೋಡೋಣ ಸ್ನೇಹಿತರೆ. ಕ್ಲಿಯರಾ? ಬಸವ ಹಾಯ್, ಗೀತಾ ಹಾಯ್. ಓಕೆ, ಈ ಟೈಮ್ ಅಡ್ಜಸ್ಟ್ ಆಗುತ್ತಲ್ಲ, ಮಾರ್ನಿಂಗ್ 11:30ಗೆ ಮಾಡೋಣ ಇನ್ನು ಮುಂದೆ. ಓಕೆನಾ? 11:30ರಿಂದ ಕ್ಲಾಸ್ ಎಂಡ್ ಮಾಡಿಬಿಡೋಣ. ಸರ್ಸ್ ಆ್ಯಂಡ್ ಇಂಡೈಸಸ್, ಲಾಸ್ಟ್ ಕ್ಲಾಸು ಲ್ಯಾಡರ್ ಕಾನ್ಸೆಪ್ಟ್ ನೋಡಿದ್ರಿ. ಲ್ಯಾಡರ್ ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಕ್ಲಾಸ್ ಕ್ವಶನ್ಸ್ ಅನ್ನ ಮಾಡಿದ್ರೆ ಹೋಮ್ವರ್ಕ್ ಕೊಟ್ಟಿದ್ದೆ. ಓಕೆ, ನೆಕ್ಸ್ಟ್ ಸರ್ಸ್ ಆ್ಯಂಡ್ ಇಂಡೈಸಸ್, ಘಾತಾಂಕ ಮತ್ತು ಕರ್ಣಿಗಳು. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಹೌದಾ? ಹಾಗಾದ್ರೆ ಇದರಲ್ಲಿ ಘಾತಾಂಕ ಕರ್ಣಿಗಳನ್ನ ನೋಡುವಾಗ ಸ್ನೇಹಿತರೆ ಇಲ್ಲಿ ನೋಡಿ, ಇವಾಗ ಬೇಸ್ ಸೇಮ್ ಇದ್ದಾಗ ಎ ಪವರ್ ಆಫ್ ಎಂ ಇಂಟು ಎ ಪವರ್ ಆಫ್ ಎನ್, ಬೇಸ್ ಸೇಮ್ ಇದ್ದಾಗ ಏನ್ ಮಾಡ್ತೀರಾ? ಬೇಸ್ ಯಾವ್ದು ಸೇಮ್ ಇದೆ? ಎ ಸೇಮ್ ಇದೆ ಸರ್. ಇಲ್ಲಿ ಏನ್ ಮಾಡ್ತೀರಾ? ಎಂ ಪ್ಲಸ್ ಎನ್. ಇಂಟು ಇದ್ದಾಗ ಪ್ಲಸ್ ಮಾಡ್ತೀರಾ, ಡಿವೈಡ್ ಇದ್ದಾಗ ನಾನು ಹೇಳ್ತೀನಿ. ನೆಕ್ಸ್ಟ್, ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡ್ತೀವಿ? 2 ಪವರ್ ಆಫ್ 5 ಇಂಟು 2 ಪವರ್ ಆಫ್ 3 ಕೊಟ್ಟು ಬೇಸ್ ಯಾವ್ದಿದೆ ಸರ್? ಬೇಸ್ 2 ಸೇಮ್ ಇದೆ. ಇಂಟು ಇದ್ದಾಗ ಏನ್ ಮಾಡ್ತೀರಾ? 5 ಪ್ಲಸ್ 3 ಎಷ್ಟೈತ್ರಿ? 8. 2 ಪವರ್ ಆಫ್ 8 ಅಂತ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 3 ಪವರ್ ಆಫ್ 3 ಇಂಟು 3 ಪವರ್ ಆಫ್ 2 ಇದ್ದಾಗ ಇಲ್ಲೇನ್ ಮಾಡ್ತಾರೆ? ಬೇಸ್ ಯಾವ್ದಿದೆ? 3 ಇದೆ. ಇಂಟು ಇದ್ದಾಗ ಎಂ ಪ್ಲಸ್ 8, 3 ಪ್ಲಸ್ 2 5, 3 ಪವರ್ ಆಫ್ 5, 3 ಪವರ್ ಆಫ್ 5. ಇದು ಯಾವಾಗ? ಇಂಟು ಇದ್ದಾಗ. ನೆಕ್ಸ್ಟ್ ನೋಡಿ, 5 ಪವರ್ ಆಫ್ 0.6 ಇಂಟು 5 ಪವರ್ ಆಫ್ 0.3. ಪಾಯಿಂಟ್ ಕೊಡ್ಲಿ, ಏನಾದ್ರೂ ಕೊಡ್ಲಿ. ಇಲ್ಲಿ 5 0.6 ಪ್ಲಸ್ 0.3 ಎಷ್ಟಾಯ್ತ್ರಿ? 5 ಪವರ್ ಆಫ್ 0.6 0.3 5 ಪವರ್ ಆಫ್ 0.9. ಹಾಗಾದ್ರೆ ಇದು ಇಂಟು ಕೊಟ್ಟಾಗ ಸಪೋಸ್ ಎ ಪವರ್ ಆಫ್ ಎಂ ಡಿವೈಡ್ ಬೈ ಎ ಪವರ್ ಆಫ್ ಎನ್ ಅಂತ ಕೊಟ್ಟಾಗ ಈಸ್ ಈಕ್ವಲ್, ಬೇಸ್ ಯಾವ್ದಿದೆ ಸರ್? ಬೇಸ್ ಎಂ ಇದೆ. ಡಿವೈಡ್ ಇದ್ದಾಗ ಇಂಟು ಇದ್ದಾಗ ಏನಾಗಿತ್ತು? ಪ್ಲಸ್ ಆಗಿತ್ತು. ಡಿವೈಡ್ ಇದ್ದಾಗ ಏನಾಗುತ್ತೆ? ಎಂ ಮೈನಸ್ ಎನ್. ಡಿವೈಡ್ ಇದ್ದಾಗ ಏನಾಗುತ್ತೆ? ಮೈನಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, 2 ಪವರ್ ಆಫ್ 5 ಡಿವೈಡ್ ಬೈ 2 ಪವರ್ ಆಫ್ 3 ಕೊಟ್ಟಾಗ ಬೇಸ್ ಯಾವ್ದಿದೆ? 2 ಇದೆ. ಡಿವೈಡ್ ಇದ್ದಾಗ ಏನ್ ಮಾಡ್ತೀರಾ? 5 ಮೈನಸ್ 3 ಮಾಡ್ತೀರಾ. 5 ಮೈನಸ್ 3 ಅಂದ್ರೆ 2 ಪವರ್ ಆಫ್ 2 ಎಷ್ಟಾಗುತ್ತೆ? 4 ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 3 ಪವರ್ ಆಫ್ 7 ಡಿವೈಡ್ ಬೈ 3 ಪವರ್ ಆಫ್ 4 ಅಂತ ಕೊಟ್ರೆ ಬೇಸ್ ಯಾವ್ದಿದೆ? ಬೇಸ್ 3 ಇದೆ. ನೆಕ್ಸ್ಟ್ 7 ಮೈನಸ್ 4 ಪವರ್ಸ್ ಏನ್ ಮಾಡ್ತೀರಾ? 7 ಮೈನಸ್ 4 ಎಷ್ಟೈತ್ರಿ? 7 ಮೈನಸ್ ಪವರ್ 3, 3 ಕ್ಯೂಬ್ 27. ಈ ಟೈಪ್ ಕ್ವಶನ್ ಬರ್ತದೆ. ಎಲ್ಲವನ್ನ ನೋಡೋಣ. ಕ್ಲಿಯರ್? ಎಲ್ಲರೂ ಬೇಗ ಬೇಗ ಜಾಯ್ನ್ ಆಗಿ. ಸರ್ಸ್ ಅಂಡ್ ಇಂಡೈಸಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದ್ರ ಮೇಲೆ ಸುಮಾರು 7 ಕ್ವಶನ್ಸ್ ಬಂದೇ ಬರ್ತವೆ. ಸರ್ಸ್ ಅಂಡ್ ಇಂಡೈಸಸ್ ಮೇಲೆ 7 ಕ್ವಶನ್ ಬರ್ತವೆ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಕೂಡ ಇದು, ಹೌದಾ? ಹಾಗಾದ್ರೆ ಫಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. RRB ಗ್ರೂಪ್ ಡಿ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ದ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ ರೂಟ್. ಓಕೆ, ಈ ಟೈಪ್ ಕ್ವಶನ್ ಕೊಟ್ಟಾಗ ಇಲ್ಲಿ ನಾನು ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಹೇಳ್ತೀನಿ, ವೇಟ್ ಮಾಡಿ. ಓಕೆ, ಓಕೆ 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 ಪೇಜ್ ನ ತೋರಿಸ್, ನಾನು ಇಲ್ಲಿ ಪೇಜ್ ತರ್ತೀನಿ, ವೇಟ್ ಮಾಡಿ. ಇಲ್ಲೊಂದು ಪೇಜ್ ತಗೋತೀನಿ. ಓಕೆನಾ? ಬನ್ನಿ.
ಇವಾಗ ಮಂಜು 6 ಬಂತ. ಇವಾಗ ಎಕ್ಸ್ ಈಸ್ ಈಕ್ವಲ್ ಬೇಕಾದ ಕ್ವಶನ್ ಹೌದಾ. ರೂಟ್ ಒಳಗಡೆ ಎಷ್ಟಿದೆ ಸರ್? 47 ಪ್ಲಸ್ ಅಂಡರ್ ರೂಟ್ 4 ಅಂತ ಕೊಟ್ಟಂತೆ ಕೊಟ್ರಿ. 47 ಅಂಡರ್ ರೂಟ್ 4 ಅಂದಾಗ ಫಸ್ಟ್ ಏನ್ ಮಾಡೋ ಗೊತ್ತಾ, ಡೈರೆಕ್ಟ್ ಆಗಿ 47 ಹೇಗಿದೆ ಹಾಗೆ ತಗೊಳ್ರಿ. ಓಕೆ, ರೂಟ್ 4 ಎಷ್ಟಿದ್ರಿ ಸರ್? 2. ನೆಕ್ಸ್ಟ್ 47 ಪ್ಲಸ್ 2 ಎಷ್ಟೈತ್ರಿ? 49. 49 ರೂಟ್ ಇಂದ ತೆಗೆದಾಗ ಎಷ್ಟು ಬಂದ್ರೆ ಆನ್ಸರ್ 7 ಬಂತು. ಈ ಟೈಪ್ ಕ್ವಶನ್ ಇದೆ. ಅಂಡರ್ ರೂಟ್ ಇದ್ದಾಗ ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ ಇಲ್ಲಿ. ಇವಾಗ ಇಲ್ಲಿ ಕ್ವಶನ್ ಇದೆ ನೋಡ್ರಿ. ಇಲ್ಲಿ ಕ್ವಶನ್ ಹೇಗಪ್ಪ ಇದೆ ಅಂದ್ರೆ, ಇಲ್ಲಿ ನೋಡ್ರಿ ಆನ್ಸರ್ ನ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ತಾ ಬನ್ನಿ. ರೂಟ್ ಇದೆಯಲ್ಲ, ಈ ರೂಟ್ ಒಳಗಡೆ ಅಂಡರ್ ರೂಟ್ 29 ಪ್ಲಸ್ ಅಂಡರ್ ರೂಟ್ ಮತ್ತೆ ರೂಟ್ ಇದೆ ಅಂಡರ್ ರೂಟ್ 41 ಮತ್ತೆ ಪ್ಲಸ್ ಆದ್ಮೇಲೆ ಮತ್ತೆ ರೂಟ್ ಇದೆ. ಎಷ್ಟು ಕೊಟ್ಟಿದ್ದಾರೆ? 55. ನೆಕ್ಸ್ಟ್ ಪ್ಲಸ್ ಆದ ತಕ್ಷಣ ಮತ್ತೆ ರೂಟ್ ಕೊಟ್ಟಿದ್ದಾರೆ 81. ಎಷ್ಟು ಕೊಟ್ಟಿದ್ದಾರೆ? 18. ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಹೋಗೋಣ. ಮಂಜು ಎಷ್ಟು ಬಂದ್ರೆ 6. ಡೈರೆಕ್ಟ್ ಆಗಿ ಆನ್ಸರ್ ಹೇಗೆ ಸರ್? ಫಸ್ಟ್ 89 ಇದಿಲ್ಲ, 89 ರೂಟ್ ತೆಗೆದ್ರೆ ಎಷ್ಟಾಯ್ತು ಸರ್? 89 ರೂಟ್ ತೆಗೆದ್ರೆ 9 ಬಂತು. ಆ 9 ಅನ್ನ ನೆಕ್ಸ್ಟ್ 55 ಗೆ ಪ್ಲಸ್ ಮಾಡಿ. ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಾ? 81 ಎಷ್ಟು ಬಂತ್ರಿ? ಕ್ಲಾಸ್ ಓಪನ್ ಆಗಿಲ್ವಾ ಸುಮಾ? ನೋಡ್ರಿ ಕ್ಲಿಯರ್ ಇದೆಯಾ? ಅಮಿತ್ 6. 81 ರೂಟ್ ತೆಗೆದ್ರೆ ಎಷ್ಟು ಬಂತು? 9. ಈ 9 ಅನ್ನ ನೆಕ್ಸ್ಟ್ ಸಂಖ್ಯೆಗೆ ಪ್ಲಸ್ ಮಾಡಿ. ಇವಾಗ 55 ಪ್ಲಸ್ 9 ಮಾಡ್ರೆ ಎಷ್ಟು ಬಂತ್ರಿ ಸರ್? 55 ಪ್ಲಸ್ 9 ಮಾಡಿ 64. ರೂಟ್ ತೆಗೆದ್ರೆ ಎಷ್ಟು ಬಂತು? 8. ಆ 8 ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡ್ರಿ. 8 ಪ್ಲಸ್ 41 ಎಷ್ಟು ಬಂತು ಸರ್? ರೂಟ್ 49. 49 ರೂಟ್ ತೆಗೆದ್ರೆ ಎಷ್ಟು ಬಂತು? 7. ನೆಕ್ಸ್ಟ್ ಆ 7 ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡ್ರಿ. 7 ಪ್ಲಸ್ 7 29 ಪ್ಲಸ್ 7 ಎಷ್ಟು ಬಂತ್ರಿ? 36. 36 ರೂಟ್ ತೆಗೆದ್ರೆ ಎಷ್ಟು ಬಂತ್ರಿ? 6. ಹಾಗಾದ್ರೆ ಆಪ್ಷನ್ ಸಿ 6 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಓಕೆ, ಅರ್ಥ ಆಯ್ತಾ? ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಫಸ್ಟ್ ಲಾಸ್ಟ್ ಸೈಡ್ ಇಂದ ಬರ್ಬೇಕು, ರೈಟ್ ಸೈಡ್ ಇಂದ. 81 ರೂಟ್ ತೆಗೆದ್ರೆ 9. ಆ 9 ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡ್ರಿ. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. 55 ಪ್ಲಸ್ 9 64. 64 ಎಷ್ಟಿದ್ರೆ 8. ಆ 8 ಅನ್ನ ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡಿ. 41 ಪ್ಲಸ್ 8 49. 49 ಎಷ್ಟಿದ್ರೆ 7. ಆ 7 ಅನ್ನ ನೆಕ್ಸ್ಟ್ ಪ್ಲಸ್ ಮಾಡಿ. 29 ಪ್ಲಸ್ 7 36. 36 ರೂಟ್ ತೆಗೆದ್ರೆ ಎಷ್ಟು ಬಂದ್ರಿ? 6. ಓಕೆ, ನೆಕ್ಸ್ಟ್ RRB ಗ್ರೂಪ್ ಡಿ 2025 ಪ್ರಶ್ನೆ ಬನ್ನಿ. ಸಿಂಪ್ಲಿಫೈ ರೂಟ್ 144 into 49 plus 64 into 25 minus 100 into 36. ಸುಮಾರು ಕ್ಲಾಸ್ ಓಪನ್ ಆಗಿದಿಲ್ಲ? ಎಷ್ಟು ಬರ್ತೀವಿ ನೋಡಿ. ಏನ್ ಹೇಳ್ತಾ ಇದ್ರೆ ಸುಮಾರು ಏನ್ ಪ್ರಾಬ್ಲಮ್ ಆಗಿದೆ? ಕ್ಲಾಸ್ ಓಪನ್ ಆಗಿದೆಯಲ್ಲ? ಕ್ಲಾಸ್ ಓಪನ್ ಆಗಿದೆಯಲ್ಲ? ಎಲ್ಲ ಕ್ಲಿಯರ್ ಇದೆಯಲ್ಲ? ಓಕೆ, ಕ್ಲಿಯರ್ ಇದೆಯಲ್ಲ? ಏನಾದ್ರು ಡೌಟ್ ಇದೆಯಾ ನೋಡ್ರಿ. ಅಮಿತ್ 64 ವೆರಿ ಗುಡ್. ಅಮಿತ್ ಈ ಟೈಮ್ ಕ್ಲಾಸ್ ಅಡ್ಜಸ್ಟ್ ಆಗತ್ತಲ್ಲ? ಓಕೆ, ಡೈರೆಕ್ಟ್ ಮಾಡೋಣ ಆನ್ಸರು. ಡೈರೆಕ್ಟ್ ಆಗಿ 144 ಎಷ್ಟಿದ್ರಿ? 12. ಇಂಟು ಇದೆ ಇಂಟು 49 ಎಷ್ಟಿದ್ದು? 7. ನೆಕ್ಸ್ಟ್ 12 ಇಂಟು 7 84. ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್. 64 ಎಷ್ಟಿದ್ರಿ? 8. 25 ಎಷ್ಟಿದ್ರಿ? 5. 8 ಇಂಟು 5 ಎಷ್ಟೈತ್ರಿ? 40. ಮಂಜು ಎಷ್ಟು ಬಂತು? 64. 40. ನೆಕ್ಸ್ಟ್ ಮೈನಸ್ 100 ಎಷ್ಟಿದ್ರಿ? 10. 36 ಎಷ್ಟಿದ್ದು? 6.
10 into 6 60. ಹೌದಾ? 84 ಪ್ಲಸ್ 40 124. 124 ಒಳಗೆ ಮೈನಸ್ 60 ಮಾಡಿದ್ರೆ ಆನ್ಸರ್ ಎಷ್ಟು ಬಂತ್ರಿ ಸರ್? 64. 64 ಎಲ್ಲಿದೆ ರೀ? 64 ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಹೌದ್ರಿ? ಆಪ್ಷನ್ ಡಿ. ಓಹೋ ಆಫೀಸ್ ಟೈಮಿಂಗ್ 10 to 6 ಬಟ್ ಕ್ಲಾಸ್ ಅಲ್ಲೇ ನೋಡ್ತೀರಾ. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ಒನ್ RRB ಗ್ರೂಪ್ ಡಿ 2026. ಸಿಂಪ್ಲಿಫೈ ರೂಟ್ 121 into 49 plus root 64 into 36 minus root 100 into 16. RRB ಗ್ರೂಪ್ ಡಿ 2026 ಫೆಬ್ರವರಿ 9ಕ್ಕೆ ಕೇಳಿದಂತ ಪ್ರಶ್ನೆ. ಬೇಗ ಬಸ್ಸವ 64 ಪ್ರಿವಿಯಸ್ ತೆಗೆದ್ರ. ಓಕೆ, ಎಷ್ಟು ಬರುತ್ತೆ ನೋಡ್ರಿ. ಟ್ರೈ ಮಾಡಿ. $95. ನೆಕ್ಸ್ಟ್ ಬೇಗ ಆನ್ಸರ್ ಮಾಡಬೇಕು. 121 ಎಷ್ಟು ಸರ್? 11. 49 ರೂಟ್ ತೆಗೆದ್ರೆ ಎಷ್ಟು ಬಂತು? 7. 11 into 7 77. ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ 64 8 36 6 8 into 6 48 77 plus 48. ನೆಕ್ಸ್ಟ್ ಮೈನಸ್ ಇದೆ ಮೈನಸ್ 100 ರೂಟ್ ತೆಗೆದ್ರೆ 10 16 ರೂಟ್ ತೆಗೆದ್ರೆ 4 10 into 4 40 77 plus 48 85 125 125 minus 40 95 ಬರುತ್ತೆ 85 ಬರುತ್ತೆ ನೋಡ್ರಿ. ಹೌದಾ? 135 ಬರುತ್ತಾ? ಸಾರಿ ನೋಡ್ರಿ. 8 plus 7 15. ನೆಕ್ಸ್ಟ್ ಹೌದಾ? 8 plus 7 15 ಕ್ಯಾರಿ 1 125 minus 40 ಎಷ್ಟು ಬಂತ್ರಿ? 85 ಬರುತ್ತೆ ನೋಡ್ರಿ. 85 ಕ್ಲಿಯರಾ? ಆಪ್ಷನ್ ಬಿ 85. ಎಸ್ ಕ್ಲಿಯರಾ? ಬಿ ಬಂತ ಸಿಮ್ರಾನ್. ನೆಕ್ಸ್ಟ್ ಬಂದ್ರಿ. RRB ಗ್ರೂಪ್ ಡಿ ಡಿಸೆಂಬರ್ 2025 ಪ್ರಶ್ನೆ. ಗ್ರೂಪ್ ಡಿ ಇಂದನೇ ಹೋಗೋಣ, ಯಾಕಂದ್ರೆ ಇವಾಗ ರೀಸೆಂಟ್ ಎಕ್ಸಾಮ್ ಆಗಿತ್ತು. ಅದು ಗ್ರೂಪ್ ಡಿ. ರೂಟ್ 250 ಪ್ಲಸ್ ಅಂಡರ್ ರೂಟ್ 19 ಪ್ಲಸ್ ಅಂಡರ್ ರೂಟ್ 289 ಪ್ಲಸ್ ಅಗೇನ್ ರೂಟ್ 620 ಪ್ಲಸ್ 4 ರೂಟ್ 11 ಪ್ಲಸ್ ಅಂಡರ್ ರೂಟ್ 196 ಅಂತ ಕೊಟ್ಟಿದ್ದಾರೆ. ಟ್ರೈ ಮಾಡ್ತೀರಾ? ಸುಮಾರು ಯಾಕೆ ಓಪನ್ ಆಗ್ತಿಲ್ವಾ? ಬ್ಯಾಕ್ ಬಂದು ಯಾಕೆ ಓಪನ್ ಮಾಡಂತ ಹೇಳ್ತೀರಿ? ಅಮಿತ್ ಅವ್ರ ಮೆಸೇಜ್ ಹಾಕಿರಲಿ. ಯಾಪ್ ಅನ್ನ ಬ್ಯಾಕ್ ಬಂದು ಓಪನ್ ಮಾಡಕ್ ಹೇಳಿ. ಕ್ಲಿಯರ್ ಇದೆಯಾ? ಮಂಜು 31, ಅಮಿತ್ 41 ಅಂತಾರೆ ನೋಡ್ರಿ. ಏನು ಕೊಟ್ಟಿದ್ದಾರೆ? ಫಸ್ಟ್ ಒನ್ ರೂಟ್ 250 ಪ್ಲಸ್
under root 19 plus root 289. ಹೌದಾ? ನೆಕ್ಸ್ಟ್ ಇಷ್ಟ ಆದ್ಮೇಲೆ ಪ್ಲಸ್ ಇದೆ. ನೆಕ್ಸ್ಟ್ ಮತ್ತೆ ರೂಟ್ ಕೊಟ್ಟಿದ್ದಾರೆ. ರೂಟ್ 620 ಪ್ಲಸ್ ರೂಟ್ 11 ಪ್ಲಸ್ ರೂಟ್ 196 ಕೊಟ್ಟಿದ್ದಾರೆ. ರೂಟ್ 196. ಹೌದಾ? ಇವಾಗ ನಾನು ಲಾಸ್ಟ್ ಇಂದ 289 ಎಷ್ಟು 17 ಸರಿ, 17 ಸ್ಕ್ವೇರ್. ಆ 79 ಈ ಸಂಖ್ಯೆ ಪ್ಲಸ್ ಮಾಡ್ತೀನಿ. 17 ಪ್ಲಸ್ 36 90 ಪ್ಲಸ್ 17 36. 36 ರೂಟ್ ತೆಗೆದ್ರೆ ಎಷ್ಟು ಬಂತು 6. ನೆಕ್ಸ್ಟ್ 250 ಪ್ಲಸ್ 6 ಎಷ್ಟಾಯ್ತ್ರಿ ಸರ್ 256. 256 ರೂಟ್ ತೆಗೆದ್ರೆ ಎಷ್ಟು ಬಂತ್ರಿ ಸರ್ 16. ಇದೆಲ್ಲ ಎಷ್ಟು ಬಂತ್ರಿ 16. ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್. ಓಕೆ, ಗೀತಾ 41, ಮಂಜು 41 ಬರ್ತಾ. ಓಕೆ, 196 ಎಷ್ಟ್ರದ್ದು 14. ಆ 14 ಎಷ್ಟ್ರದ್ದು 196 14. ಆ 14 ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡ್ರಿ. 11 ಪ್ಲಸ್ 14 ಎಷ್ಟಾಯ್ತ್ರಿ 25. 25 ರೂಟ್ ತೆಗೆದ್ರೆ ಎಷ್ಟು ಬಂತು 5. ಆ 5 ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡ್ರಿ. ನೆಕ್ಸ್ಟ್ 620 ಪ್ಲಸ್ 5 ಎಷ್ಟಾಯ್ತ್ರಿ 625. 625 ರೂಟ್ ತೆಗೆದ್ರೆ ಎಷ್ಟು ಬಂತ್ರಿ 25. 25 ಪ್ಲಸ್ 16 ಎಷ್ಟು ಬಂತ್ರಿ 41. 41 ಯಾವುದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಬಂದು RRB NTPC ಅಂಡರ್ ಗ್ರಾಜುಯೇಟ್ PUC ಮೇಲೆ ಕರೆದಂತ ಪೋಸ್ಟ್ 2025. ದ ವ್ಯಾಲ್ಯೂ ಆಫ್ ರೂಟ್ 324 ಪ್ಲಸ್ 0.0324 ಮೈನಸ್ ರೂಟ್ 8.41 ಈಸ್ ಅಂತ ಕೇಳಿದ್ದಾರೆ. ಬೇಸಿಕ್ ಕ್ವಶನ್, ಸರ್ಚ್ ಅಂಡ್ ಇಂಡೈಸಸ್ ಎಲ್ಲ ಬೇಸಿಕ್ ಕ್ವಶನ್ಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ಚೆಕ್ ಮಾಡಿ ಎಷ್ಟು ಬರುತ್ತೆ. ಎಷ್ಟು ಕೊಟ್ಟಿದ್ದಾರೆ 324 ಕೊಟ್ಟಿದ್ದಾರೆ. 324. ನೆಕ್ಸ್ಟ್ ಪ್ಲಸ್ ರೂಟ್ 0.0324 ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೈನಸ್ 8.41 ಕೊಟ್ಟಿದ್ದಾರೆ. 8.41 ಈಜಿಯಾಗಿ ಮಾಡಿ, ಆರಾಮಾಗಿ ಮಾಡಿ. ಓಕೆ, 324 ಎಷ್ಟು ನಿಮ್ಗೆ ಗೊತ್ತಿದೆ 18 ಸ್ಕ್ವೇರ್ 324 ನೋ ವರಿ. ಪ್ಲಸ್ ಇಲ್ಲಿ ಬಂದ್ಬಿಟ್ಟು ಎಷ್ಟು ಪ್ಲೇಸ್ ಬಿಟ್ಟು ಪಾಯಿಂಟ್ ಇದೆ 1 2 3 4. 324 ಹೇಗಿದೆ ಹಾಗೆ ತಗೊಳ್ರಿ. 4 ಪ್ಲೇಸ್ ಬಿಟ್ಟು ಪಾಯಿಂಟ್ ಇದೆ 4 0 ತಗೊಳ್ರಿ. 1 2 3 ಮೈನಸ್ 841 ಹೇಗಿದೆ ಹಾಗೆ ಬರ್ಕೊಡ್ರಿ. 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಇದೆ 2 0 ತಗೊಳ್ರಿ. ಡಿನಾಮಿನೇಟರ್ ಏನ್ ಮಾಡ್ತಾರೆ 2 0 ತಗೊಳ್ರಿ. ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ 18 ಪ್ಲಸ್ 324 ಎಷ್ಟರದು ಸರ್ 324 18. 10,000 ಎಷ್ಟರದು 4 0 ಹೊರಗಡೆ ಬಂದ್ರೆ 2 0 ಹಾಕು ಅಂತ ಹೇಳಿದೆ. ನೆಕ್ಸ್ಟ್ ಮೈನಸ್ 841 ಎಷ್ಟರದು ಸರ್ 29. ನೆಕ್ಸ್ಟ್ 100 ರೂಟ್ ತೆಗೆದ್ರೆ ಎಷ್ಟಾದ್ರಿ 10. ಹೌದಾ? ಇಲ್ಲಿ ನೋಡ್ರಿ 18 ಪ್ಲಸ್ 18 2 0 ಅದಾವೆ 0.18 ಮೈನಸ್ 2.9. ಮಂಜು 15.28 2.9. ಇವಾಗ ನೋಡ್ರಿ 18 ಪ್ಲಸ್ 0.8 ಎಷ್ಟಾದ್ರೆ 18.18 ಒಳಗೆ ಮೈನಸ್ 2.9 ಅನ್ನ ಮೈನಸ್ ಮಾಡಬೇಕು. ಹೌದಾ? 18.18 ಒಳಗಡೆ ಎಷ್ಟು ಮೈನಸ್ ಮಾಡ್ಬೇಕ್ರಿ 2.90 ಮೈನಸ್ ಮಾಡ್ತಾರೆ. 8 ಮೈನಸ್ 0 8. 11 ಮೈನಸ್ 9 2. 80 ಮೈನಸ್ 3 15.28 ಎಷ್ಟು ಬಂತ್ರಿ ಸರ್ 15.28. ಎಲ್ಲಿದೆ ನೋಡ್ರಿ 15.28. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮಂಜು ಆನ್ಸರ್ ಕೊಟ್ಟಿದ್ದಾರೆ, ಅಮಿತ್ ಆನ್ಸರ್ ಕೊಟ್ಟಿದ್ದಾರೆ. ವೆರಿ ಗುಡ್. ಹೌದಾ ಅಮಿತ್? ಮ್ಯಾಥ್ಸ್ ಕ್ಲಾಸ್ ಕರೆಕ್ಟ್ ಆಗಿ ಹೋಗ್ತಾ ಇದೆಯಲ್ಲ? ಎಲ್ಲ ಟಾಪಿಕ್ ಇಂಟ್ರೆಸ್ಟಿಂಗ್ ಇದಾವ? ನೆಕ್ಸ್ಟ್ ಬನ್ನಿ RRB NTPC ಅಂಡರ್ ಗ್ರಾಜುಯೇಟ್ 2025. ರೂಟ್ 121 ಪ್ಲಸ್ ರೂಟ್ 0.025 ಮೈನಸ್ ರೂಟ್ 5.76. NTPC ಅಂಡರ್ ಗ್ರಾಜುಯೇಟ್ 2025.
root 121 plus root 0.0225 minus root 5.76. Manju 8.75. Very good. Next 121 is to 11 sir. Plus root ಇದೆ 225 ಹೇಗಿದೆ ಹಾಗೆ ತಗೊಳ್ರಿ. ಎಷ್ಟು ಪ್ಲೇಸ್ ಬಿಟ್ಟು ಪಾಯಿಂಟ್ ಇದೆ? 4 ಪ್ಲೇಸ್ 40 ತಗೊಳ್ರಿ. 1 2 3 4 ಮೈನಸ್ 576 ಹೇಗಿದೆ ಹಾಗೆ ತಗೊಳ್ರಿ. ಡಿವೈಡ್ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಇದೆ 70 ತಗೊಳ್ರಿ. 2 ಡೆಸಿಮಲ್ ಕ್ಲಿಯರ್. 8.75 ಅಂತಾನೆ ಮಂಚೂರು. ನೆಕ್ಸ್ಟ್ 11 ಇದೆ ಪ್ಲಸ್ 225 ಎಷ್ಟು ಸರ್ 15 ಡಿವೈಡ್ ಬೈ 10,000 ರೂಟ್ ಇಂದ 4 0 ಹೊರಗೆ ಬಂದಾಗ 2 0 ಆಗುತ್ತೆ. ತುಂಬಾ ಸಲ ಹೇಳಿ. 576 ಎಷ್ಟು ಸರ್ 24. 100 ರೂಟ್ ಎಷ್ಟಾಯ್ತು 10. ನೆಕ್ಸ್ಟ್ ನೋಡಿ ಹೌದಾ 11 ಪ್ಲಸ್ 0.15 ಪ್ಲಸ್ ಮೈನಸ್ 2.4 11.15 ಅಲ್ಲಿ ಮೈನಸ್ 2.4 ಅನ್ನ ಮೈನಸ್ ಮಾಡಿಬಿಟ್ರೆ ಆನ್ಸರ್ 11.15 minus 2.40 5 minus 0 5 11 minus 4 6 11 minus 3 11 minus 4 7 point 11 minus 3 8 8.75 ಇಲ್ಲಿದ್ರೆ ಆಪ್ಷನ್ ಡಿ 8.7 ಕ್ಲಿಯರ್. ಓಕೆ ನೆಕ್ಸ್ಟ್ ಬನ್ನಿ RRB NTPC undergraduate 2025. The value of 7 square root 2 square minus 8 root 81 minus 7 is ಅಂತ ಕೇಳ್ತಾರೆ. minus 27 minus 26 minus 19 minus 28. ಬೇಗ 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 ನಿನ್ನೆ ಹೋಳಿ ನುಗ್ಗಿದ್ದು ಇನ್ನೂ ನಿದ್ದೆ ಇರಲಿಲ್ಲ ಎಲ್ರು. ಹೊಳಿ ಜೋರ್ ಮಾಡಿದ್ರ ಎಲ್ರು? ಅಮಿತ್ ಮಂಜು ಬಸವ ಗೀತಾ ಸುಮಾ ಸಿಮ್ರಾನ್ ಹೊಳಿ ಜೋರ್ ಮಾಡಿದ್ರ ಎಲ್ರು? ಮತ್ತೆ ಯಾರು ಬಂದಿಲ್ಲ ಕ್ಲಾಸಿಗೆ? ಓಕೆ ಆನ್ಸರ್ ಮಾಡಿ ಎಲ್ರು ಆನ್ಸರ್ ಮಾಡಿ. ಕ್ಲಾಸ್ ಬಂದವರೆಲ್ಲ ಆನ್ಸರ್ ಮಾಡಿ. ಎಷ್ಟು ಕೊಟ್ಟಿದ್ದಾರೆ? 7 ಸ್ಕ್ವೇರ್ ಪ್ಲಸ್ ರೂಟ್ 2 ಸ್ಕ್ವೇರ್ ಮೈನಸ್ 8 ರೂಟ್ 81 ನೆಕ್ಸ್ಟ್ ಮೈನಸ್ 7 ಅಂತ ಕೊಟ್ಟಿದ್ದಾರೆ. ಓಕೆ 7 ಸ್ಕ್ವೇರ್ ಎಷ್ಟಾಯ್ತು ಸರ್? 7 ಸ್ಕ್ವೇರ್ 49 ಪ್ಲಸ್ 2 ಸ್ಕ್ವೇರ್ 4 ರೂಟ್ ತೆಗೆದ್ರೆ 2 ಮೈನಸ್ 8 ಇಂಟು 81 ರೂಟ್ ತೆಗೆದ್ರೆ 9 ಮೈನಸ್ 7. ಓಕೆ ಆನ್ಸರ್ ಏನು ಮಾಡಿದ್ರ? 49 ಪ್ಲಸ್ 2 minus 8 into 9 72 minus 7. 49 plus 2 51. 72 minus 9 minus 79. 79 ಅಲ್ಲಿ 5 minus 1 8. 7 minus 5 2. minus 28. Option D minus 28 is Amit, Ashwini, Simran minus Simran ನೋಡಿ ಚೆಕ್ ಮಾಡಿ. 28 28 26 ಅಂತ ಕೊಟ್ಟಿದ್ದಾರೆ ಚೆಕ್ ಮಾಡಿ. ನೆಕ್ಸ್ಟ್ ಬನ್ನಿ the value of 2 square plus root 8 square minus 3 root 100 minus 19 is
ಮಂಜು ಪೂಜಾರಿ ಅಮಿತ್ -37 ಬರುತ್ತಾ. ವೆರಿ ಗುಡ್. ಡೈರೆಕ್ಟ್ ಆನ್ಸರ್ 2 ಸ್ಕ್ವೇರ್ ಎಷ್ಟು 4. 2 ಸ್ಕ್ವೇರ್ 4. ನೆಕ್ಸ್ಟ್ 8 ಸ್ಕ್ವೇರ್ 16. 16 ರೂಟ್ ತೆಗೆದ್ರೆ ಎಷ್ಟು ಬಂತ್ರಿ 4 ಮೈನಸ್ 3 ಇಂಟು 10 ಇಂಟು 3 30 ಮೈನಸ್ 19. 4 ಪ್ಲಸ್ 4 16 ಮೈನಸ್ 30 ಮೈನಸ್ 19 ಮೈನಸ್ 49. ಮೈನಸ್ 49 ಅಲ್ಲಿ ಮೈನಸ್ 16 ತೆಗೆದ್ರೆ ಎಷ್ಟು ಬಂತ್ರಿ. ಓ ಸಾರಿ 4 ಪ್ಲಸ್ 4 8 ಅಲ್ಲ. 4 ಪ್ಲಸ್ 4 8. ಓಕೆ 2 ಸ್ಕ್ವೇರ್ 4 8 ಸ್ಕ್ವೇರ್ 64. 64 ರೂಟ್ ತೆಗೆದ್ರೆ 8 ಮೈನಸ್ 8 ಪ್ಲಸ್ 4 12 ಮೈನಸ್ 49 ಅಲ್ಲಿ ಪ್ಲಸ್ 12 ತೆಗೆದ್ರೆ ಮೈನಸ್ 37. ಯಾವ್ದ್ರಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಶ್ರೀದೇವಿ ಮೈನಸ್ 37. ಓಕೆ ನೆಕ್ಸ್ಟ್ ಬನ್ನಿ. ದ ವ್ಯಾಲ್ಯೂ ಆಫ್ NTPC ಗ್ರಾಜುಯೇಟ್. ಗ್ರೂಪ್ ಡಿ ನೋಡಿದ್ರಿ, ಅಂಡರ್ ಗ್ರಾಜುಯೇಟ್ ನೋಡಿದ್ರಿ, ನೆಕ್ಸ್ಟ್ ಗ್ರಾಜುಯೇಟ್ ಬಂದ್ ನೋಡ್ರಿ. ಇವಾಗ ಗ್ರಾಜುಯೇಟ್ ಕ್ವಶನ್. ರೂಟ್ 212 ಪ್ಲಸ್ ಅಂಡರ್ ರೂಟ್ 139 ಪ್ಲಸ್ ಅಂಡರ್ ರೂಟ್ 900. ಬೇಸಿಕ್ ಕ್ವಶನ್ ನೋಡ್ತಾ ಇದ್ರ, ಟೈಪ್ 1 ನೋಡ್ತಾ ಇದ್ರ ಬೇಸಿಕ್ ಕ್ವಶನ್. ಮಂಜು 15. ನೆಕ್ಸ್ಟ್ ಬೇಗ ಬೇಗ ಆನ್ಸರ್ ಮಾಡಿ. ಅಂಡರ್ ಗ್ರಾಜುಯೇಟ್ ನೋಡಿದ್ರ, ಗ್ರಾಜುಯೇಟ್ ನಿಮ್ಗೆ ಎಕ್ಸಾಮ್ ಇದೆ ಇವಾಗ. ರೈಲ್ವೆ ಎಕ್ಸಾಮ್, ಯಾರ ಎಕ್ಸಾಮ್ ಇದೆ ನೋಡ್ರಿ ರೈಲ್ವೆದು. ಓಕೆ 2 1 2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಲಸ್ ಅಂಡರ್ ರೂಟ್ ಕೊಟ್ಟಿದ್ದಾರೆ. 139 ಪ್ಲಸ್ ಅಂಡರ್ ರೂಟ್ 900. ಯಾರೇ ಮಾಡಿದ್ರೆ ಆನ್ಸರು. ಮಂಜು ಮಾಡಿದ್ರೆ, ಅಮಿತ್ ಮಾಡಿದ್ರೆ, ಗೀತಾ ಮಾಡಿದ್ರೆ, ಅಶ್ವಿನ್ 25 ಬರುತ್ತಾ, ಗೀತಾ 15 ಬರುತ್ತಾ. ಓಕೆ ನೆಕ್ಸ್ಟ್ ನೋಡಿ. 900 ರೂಟ್ ತರ ಎಷ್ಟೈತ್ರಿ 30. ಈ 30 ಅನ್ನ ನೆಕ್ಸ್ಟ್ ಸಂಖ್ಯೆ ಪ್ಲಸ್ ಮಾಡ್ರಿ. 130 ಪ್ಲಸ್ 39 ಎಷ್ಟಾಯ್ತ್ರಿ 169. 169 ರೂಟ್ ತೆಗೆದ್ರೆ ಎಷ್ಟಾಯ್ತ್ರಿ 13. 212 ಪ್ಲಸ್ 13 ಎಷ್ಟಾಯ್ತ್ರಿ 225. 225 ರೂಟ್ ತೆಗೆದ್ರೆ ಎಷ್ಟಾಯ್ತ್ರಿ ಸರ್ 15. ಆಪ್ಷನ್ ಬಿ 15 ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಬನ್ರಿ. NTPC ಗ್ರಾಜುಯೇಟ್ 2025. ಫೈಂಡ್ ದ ವ್ಯಾಲ್ಯೂ ಆಫ್ ರೂಟ್ 125 ಪ್ಲಸ್ ರೂಟ್ ಅಂಡರ್ ರೂಟ್ 344 ಪ್ಲಸ್ ಅಂಡರ್ ರೂಟ್ 289. ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಷ್ಟು ಬಂತ ಆನ್ಸರು 12. ಮಂಜೂರ್ 12 ಅಂತಾರೆ. ನೆಕ್ಸ್ಟ್ ಬೇಗ ಬೇಗ ಆನ್ಸರ್ ಮಾಡಿ. ಏನು ಮಾಡ್ಬೇಕಂತ ಏನಿಲ್ಲ, ನೋಡಿದ ತಕ್ಷಣ ಆನ್ಸರ್ ಬರುತ್ತೆ. ಇಲ್ಲಿ 125 ಇದೆ ಪ್ಲಸ್ ಅಂಡರ್ ರೂಟ್ 344 ಇದೆ ಪ್ಲಸ್ ರೂಟ್ 289 ಇದೆ. ಶ್ರೀದೇವಿ 12 ಇಬ್ಬರೇ ಆನ್ಸರ್ ಮಾಡಿದಿರಾ. 289 ಎಷ್ಟು ಸರ್ 17. ಆ 17 ಅನ್ನ ಪ್ಲಸ್ ಮಾಡಿ. ಅಶ್ವಿನಿ 344 ಪ್ಲಸ್ 17 ಎಷ್ಟಾಯ್ತು 361. 361 ರೂಟ್ ತೆಗೆದ್ರೆ ಎಷ್ಟು ಬಂತ್ರಿ 19. ಆ 19 ಅನ್ನ ಪ್ಲಸ್ ಮಾಡಿ. 125 ಪ್ಲಸ್ 19 ಎಷ್ಟು ಬಂತು 144. 144 ರೂಟ್ ತೆಗೆದ್ರೆ ಎಷ್ಟು ಬಂತ್ರಿ ಸರ್ 12.
12 ಹೇಳಿದ್ದಾರೆ. ಆಪ್ಷನ್ ಬಿ 12 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ನೆಕ್ಸ್ಟ್ NTPC CBT2 ಇಷ್ಟೊತ್ತಿಗೆ ಮಾಡಿದ್ರಿ, ಪ್ರಿಲಿಮ್ಸ್ ಮಾಡಿದ್ರಿ. ನೆಕ್ಸ್ಟ್ ಮೇನ್ಸ್ ಕ್ವಶನ್ CBT2 NTPC CBT2 ಹೌದಾ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋವಿಂಗ್ 6 ಸ್ಕ್ವೇರ್ ಪ್ಲಸ್ ರೂಟ್ 2 ಸ್ಕ್ವೇರ್ ಮೈನಸ್ 5 ರೂಟ್ 25 ಮೈನಸ್ 11. ಪ್ರಿಲಿಮ್ಸ್ ಮಾಡಿದ್ರಿ, ಇವಾಗ ಮೇನ್ಸ್ ಮಾಡ್ತಾ ಇದ್ದೀರಾ. ಓಕೆ, ಬೇಗ 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 ಬೇಗ. 6 ಸ್ಕ್ವೇರ್ ಇದೆ ಪ್ಲಸ್ ರೂಟ್ 2 ಸ್ಕ್ವೇರ್ ಇದೆ ಮೈನಸ್ 5 ರೂಟ್ 25 ಇದೆ ಮೈನಸ್ 11 ಇದೆ. ಅಮಿತ್ 2, ಅಶ್ವಿನಿ ಬಿ. ಹೌದಾ. 6 ಸ್ಕ್ವೇರ್ ಎಷ್ಟಾಯ್ತ್ರಿ ಸರ್? 6 ಸ್ಕ್ವೇರು 36. 2 ಸ್ಕ್ವೇರ್ ಅಂದ್ರೆ 4 ರೂಟ್ 4 ಎಷ್ಟಾದ್ರೆ 2 ಮೈನಸ್ 5 ಇಂಟು 5 25 ಮೈನಸ್ 11. ಓಕೆ, 36 ಪ್ಲಸ್ 2 38 ಮೈನಸ್ 25 ಮೈನಸ್ 11 ಮೈನಸ್ 36. 38 minus 36 2. Option B 2 is the correct answer. Okay. Next, NTPC CBT2 2025 4 square plus 6 square minus 5 root 9 minus 11. ನೋಡ್ರಿ, ಎಲ್ಲವನ್ನು ಮಾಡ್ತಾ ಇದ್ರ ಸ್ವಲ್ಪ. ನೆಕ್ಸ್ಟ್ NTPC ಗ್ರಾಜುಯೇಟ್, ಅಂಡರ್ ಗ್ರಾಜುಯೇಟ್, ಗ್ರೂಪ್ ಡಿ ಎಲ್ಲ ಎಕ್ಸಾಮ್ ಇದಾವೆ. ಎಲ್ಲ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಮೊದಲು ರೈಲ್ವೆ ಕ್ವಶನ್ಸ್ ಎಲ್ಲವನ್ನ ಮಾಡಿದ್ರೆ ನೆಕ್ಸ್ಟ್ SSC ಕ್ವಶನ್ಸ್ ಬರ್ತವೆ. ಬರ್ತೇನೆ ನೋಡ್ರಿ. ಚೆಕ್ ಮಾಡಿ ಬೇಗ ಬೇಗ ಆನ್ಸರ್ ಬರಲಿ. ಫೋರ್ ಸ್ಕ್ವೇರ್ 16 ಮೈನಸ್ ರೂಟ್ 6 ಸ್ಕ್ವೇರ್ 36 ರೂಟ್ ತೆಗೆದ್ರೆ 6 ಮೈನಸ್ ರೂಟ್ 3 5 ಇಂಟು 3 15 ಮೈನಸ್ 11. 16 ಪ್ಲಸ್ 6 22 ಮೈನಸ್ 15 ಮೈನಸ್ 11 ಮೈನಸ್ 26 ಪ್ಲಸ್ 22 ಅಲ್ಲಿ ಮೈನಸ್ 26 ಅಂದರೆ 2 3 4 ಮೈನಸ್ 4. ಯಾಕೆ? ಆಪ್ಷನ್ ಸಿ ಮೈನಸ್ 4 ಇಸ್ ದ ಕರೆಕ್ಟ್ ಆನ್ಸರ್. ಅಮಿತ್ ವೆರಿ ಗುಡ್. ಸಿಮ್ರಾನ್. ಓಕೆ. RRB ALP CBT2 ಇಷ್ಟೊತ್ತು ಗ್ರೂಪ್ ಡಿ ನೋಡಿದ್ರಿ, NTPC ಅಂಡರ್ ಗ್ರಾಜುಯೇಟ್ ನೋಡಿದ್ರಿ, ಗ್ರಾಜುಯೇಟ್ ನೋಡಿದ್ರಿ, ನೆಕ್ಸ್ಟ್ ALP ಕೂಡ ನೋಡಿ. ರೂಟ್ 169 ಪ್ಲಸ್ ರೂಟ್ 36 ಈಜಿ ಇದೆ, ತುಂಬಾ ಈಜಿ ಇರುತ್ತೆ ಕ್ವಶನ್ಸ್. ಅಮಿತ್ 19 ವೆರಿ ಗುಡ್. 169 ಎಷ್ಟಿದು ಸರ್? 13. 169 ಮಂಜು 13 ಪ್ಲಸ್ 6 13 ಪ್ಲಸ್ 6 ಎಷ್ಟು ಬಂತು? 19 ಎಲ್ಲಿದ್ರಿ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ NTPC ಮತ್ತೆ CBT2 6 ಸ್ಕ್ವೇರ್ 2 ಸ್ಕ್ವೇರ್ ಮೈನಸ್ 5 ರೂಟ್ 25 ಮೈನಸ್ 11 ಹೀಗಾಗಿ ತಾಗಳಿ. ಇಲ್ಲ, ಟ್ರೈ ಮಾಡಿ. ಸಿಮ್ರಾನ್ 19 ಕೊಟ್ಟಿದ್ರೆ. ಸಿಮ್ರಾನ್ ಅವ್ರಿಗೆ ಮ್ಯಾಥ್ಸ್ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಲ್ಲ? ಗೀತಾ, ಸಿಮ್ರಾನ್, ಬಸವ, ಶ್ರೀದೇವಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸಿಂಪ್ಲಿಫಿಕೇಶನ್ ಮೇಲೆ ಸುಮಾರು ಒಂದು 14 ಕ್ಲಾಸ್ ನೋಡ್ಬೇಕು ನೀವು. ಹೌದಾ? ನಿಮ್ಗೆ ಆಫ್ಲೈನ್ ಹೋದ್ರೆ ಈ ತರ ಸಿಗಲ್ಲ, ನಾನೇ ಹೇಳ್ತಾ ಇದ್ದೀನಿ. ಆಫ್ಲೈನ್ ಹೋದ್ರೆ ಈ ತರ ಸಿಗಲ್ಲ, ಬಟ್ ಆನ್ಲೈನ್ ತುಂಬಾ ಹೆಲ್ಪ್ಫುಲ್ ಆಗಿದೆ ನಿಮ್ಗೆಲ್ರಿಗೂ. ಅದರಲ್ಲೂ ಕೂಡ ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ಗಳು, ಇನ್ನು ಜಿ ಕೆ ಮತ್ತು ಇಂಗ್ಲಿಷ್ನ ಹಾಕ್ತೀವಿ. ಎಲ್ಲ ಕ್ಲಾಸನ್ನು ಏನ್ ಮಾಡ್ಕೋಬೇಡ್ರಿ, ಎಲ್ಲ ಕ್ಲಾಸ್ ಎಟ್ ಎ ಟೈಮ್ ಹಾಕಿ ಎಲ್ಲವನ್ನ ಸಿಲೆಬಸ್ ಭಾರ ಮಾಡ್ಕೋಬೇಡಿ. ಹಂತವಾಗಿ ಹೋಗಲಿ, ಹಂತವಾಗಿ. ಇವತ್ತು ಜಿ ಕೆ ಕ್ಲಾಸ್ ಅವರು ಸ್ವಲ್ಪ
ಡಿಫಿಕಲ್ಟಿ ಇದೆ ಇವತ್ತು ನೋಡೋಣ ಹಾಕಿದ್ದೆ ಬಟ್ ಟೈಮ್ ಟೇಬಲ್. ಓಕೆ, ಸೈನ್ಸ್ ಮ್ಯಾಥ್ಸ್ ರೀಸನಿಂಗ್ ಹೋಗ್ತಾ ಇದೆ, ಇಂಗ್ಲಿಷ್ ಕೂಡ ಆಗುತ್ತೆ ಇವಾಗ. ಬಟ್ ಮೇನ್ ಟಾಪಿಕ್ ಅಂದ್ರೆ ಮ್ಯಾಥ್ಸ್ ರೀಸನಿಂಗ್ ಸೈನ್ಸ್ ರೈಲ್ವೆಗೆ SSC ಮ್ಯಾಥ್ಸ್ ರೀಸನಿಂಗ್. ಓಕೆ, 6 square 36 plus 2 square 4 root over 2 minus pi into pi 25 minus 11. 36 plus 2 38 minus 36. 36 minus 36 ಎಷ್ಟಾಯ್ತು? 2. ಆಲ್ರೆಡಿ ಆಗಿತ್ತು ಇದು. ಓಕೆ, ನೋಡಿ ಇನ್ನು ಬರ್ತಾ ಇರೋ ಕ್ವಶನ್ ಯಾವ TGL ನೋಡಿದ್ರ, ರೈಲ್ವೆ ಎಲ್ಲ ಕ್ವಶನ್ಸ್ ಅನ್ನು ನೋಡಿದ್ರ. ನೆಕ್ಸ್ಟ್ SSC ಕ್ವಶನ್ಗೆ ಬನ್ನಿ. If x is equal to 64 plus what root 121 minus 116, then find the value of x square. CGL means 2023 question. In next SSC ನೋಡ್ತೀರಾ. ಓಕೆ, ಎಷ್ಟು ಬರ್ತಾರೆ ಆನ್ಸರ್? ಏನು ಕೊಟ್ಟಿದ್ದಾರೆ, ಏನೇನ ಪಾಯಿಂಟ್ ಮಾಡ್ತಾರೆ. ಮಂಜು 36. x is equal root 64. ಶ್ರೀದೇವಿ, ಚೈತ್ರ, ಸಿಮರಾನ್, ಅಮಿತ್, ಬಸವ, ಗೀತಾ ಟೆಲಿಗ್ರಾಮ್ ಜಾಯ್ನ್ ಆಗಿದ್ದೀರಾ? ಮ್ಯಾಥ್ಸ್ ಬಾಯ್ ಸಂತೋಷ್ ಟೆಲಿಗ್ರಾಮ್ ಜಾಯ್ನ್ ಆಗಿ. ಅಶ್ವಿನಿ ಅವರೇ, root 121 minus root 169. Okay, 64 is to 8, 121 is to 11, 169 is to 13. ಹೌದಾ? 11 plus 8 19, 19 minus 13 ಎಷ್ಟಾಯ್ತು ಸರ್? 6 ಆಯ್ತು. ಬಟ್ ಅವರು ಆನ್ಸರ್ 6 ಕೇಳಿಲ್ಲ. ಅವ್ರು ಏನ್ ಕೇಳಿದ್ರೆ ಎಕ್ಸ್ ಸ್ಕ್ವೇರ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ. ಎಕ್ಸ್ ಇಸ್ ಈಕ್ವಲ್ ಟು 6 ಅಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಸರ್? 36. ಹಾಗಾದ್ರೆ ಯಾವ್ದು ಬಂದ್ರೆ ಆಪ್ಷನ್ ಸಿ 36 is the correct answer. Okay, next one. CHSL mains 2024 root 625 plus root 625 divide 100 plus root 625 divide 10,000 root 625 divide 10 lakh. ಕ್ವಶನ್ ಈಜಿ ಇಂದ ಟಫ್ ಹೋಗ್ತವೆ, ಎಲ್ಲವನ್ನು ಮಾಡ್ತಾ ಇರಬೇಕು. ಓಕೆ, ಸಿ. ಓಕೆನಾ, ಸಿ ಅಂತ ಬರ್ತಾ ಇದ್ರೆ 27.075 ಅಂತ. ಫಸ್ಟ್ ಏನ್ ಕೊಟ್ಟಿದ್ದಾರೆ? ರೂಟ್ 625 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪ್ಲಸ್ ರೂಟ್ 625 ಗೆ ಡಿವೈಡ್ 100 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪ್ಲಸ್ ಮಾಡಿಬಿಟ್ಟು 625 ಗೆ ಡಿವೈಡ್ 10,000 ಕೊಟ್ಟಿದ್ದಾರೆ. ಪ್ಲಸ್ ರೂಟ್ 625 ಡಿವೈಡ್ 10 lakh ಕೊಟ್ಟಿದ್ದಾರೆ. ಓಕೆನಾ, 625 ರೂಟ್ ತೆಗೆದ್ರೆ ಎಷ್ಟು ಬಂತು ಸರ್? 625 ರೂಟ್ ತೆಗೆದ್ರೆ 25 ಬಂತು. ಮಂಜು 27.775 25 ಬಂತು. 625 ರೂಟ್ ತೆಗೆದ್ರೆ ಎಷ್ಟು ಬಂತು ಸರ್? 25 ಬಂತಾ? 100 ರೂಟ್ ತೆಗೆದ್ರೆ 10 ಬಂತು. 1 ಪ್ಲೇಸ್ ಬಿಟ್ಟು ಪಾಯಿಂಟ್ ಹೋದ್ರೆ 2.5. 625 ರೂಟ್ ತೆಗೆದ್ರೆ 25 ಬಂತು. ಎಷ್ಟು ಬಂತ್ರಿ? 25. ಬಟ್ 10,000 4 0 ಹೊರಗಡೆ ಬಂದ್ರೆ ಎಷ್ಟು ಆಯ್ತು? 2 0 ಆಯಿತು. 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡಿ. ಕಾನ್ಸೆಪ್ಟ್ ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಸಾಕು.
ನೆಕ್ಸ್ಟ್ 625 ಎಷ್ಟು ಜೀರೋ ಅದಾವೆ? 6 ಜೀರೋ ಅದಾವೆ. 6 ಜೀರೋ ಹೊರಗಡೆ ಬಂದ್ರೆ 3 ಜೀರೋ 0.025 ಎಲ್ಲವನ್ನ ಪ್ಲಸ್ ಮಾಡಿ 25 ಪ್ಲಸ್ ಮಾಡಿ. ನೆಕ್ಸ್ಟ್ 2.5 ಪ್ಲಸ್ ಮಾಡಿ. ನೆಕ್ಸ್ಟ್ 0.25 ಪ್ಲಸ್ ಮಾಡಿ. ನೆಕ್ಸ್ಟ್ 0.025 ಪ್ಲಸ್ ಮಾಡಿ. ಓಕೆ, ಕ್ಲಿಯರ್? 2 5 ಇದೆ. 5 ಪ್ಲಸ್ 2 ಎಷ್ಟಿದೆ? 7 ಇದೆ. 5 ಪ್ಲಸ್ 2 ಎಷ್ಟಿದೆ? 7. 5 ಪ್ಲಸ್ 2 727.775 ಎಷ್ಟು ಬಂತು? 27.775. ಎಲ್ಲಿದ್ದಾರೆ ಆಪ್ಷನ್? ಆಪ್ಷನ್ ಯಾವ್ದ್ರಿ? ಆಪ್ಷನ್ ಬಿ, ಬಾಹುಬಲಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮಂಜು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ SSC CGL ಮೇನ್ಸ್ 2023 ಪ್ರಶ್ನೆ. √8 ಪ್ಲಸ್ √1681 1681 ಎಷ್ಟು ಅದ್ರಿ? ಆಲ್ರೆಡಿ ವೇದಿಕ್ ಮ್ಯಾಥ್ಸ್ ಕಲ್ತಿದ್ದೀರಾ? ವೇದಿಕ್ ಮ್ಯಾಥ್ಸ್ ಇವೆಲ್ಲ ಹೋಗುತ್ತದೆ ನಿಮಗೆ. ಮಂಜು 7. CGL ಮೇನ್ಸ್ 2023. ಓಕೆ, ಅಲ್ಲಿ ರೂಟ್ ತೆಗೆಯುವಾಗ 1681 ನಾನು ನಿಮ್ಗೆ ಹೇಳಿದ್ದೆ. ರೂಟ್ ತೆಗೆಯುವಾಗ ಏನ್ ಮಾಡ್ಬೇಕು ಸರ್? ಸ್ಕ್ವೇರ್ ಇದ್ರೆ ಕೊನೆಯ 2 ಸಂಖ್ಯೆ ಮೇಲೆ ಆದ್ಮೇಲೆ ಒಂದು ಲೈನ್ ಕೊಡಬೇಕು. ಕ್ಯೂಬ್ ಇದ್ರೆ ಕೊನೆಯ 3 ಸಂಖ್ಯೆ ಮೇಲೆ ಅಲ್ಲಿ ಶ್ರೀದೇವಿ ಡಿ ಬರುತ್ತಾ? ಓಕೆ, ನೆಕ್ಸ್ಟ್ 1 ಎಲ್ಲಿ ಬರುತ್ತೆ ಸರ್? 1 ಸ್ಕ್ವೇರ್ ಬರುತ್ತೆ. 1 ಪ್ಲಸ್ 9 ಎಷ್ಟಾಯ್ತು? 10. 9 ಸ್ಕ್ವೇರ್ ಬರುತ್ತೆ. ಲಾಸ್ಟ್ ಡಿಜಿಟ್ 1 ಅದನ್ನೆಲ್ಲ ಇದೆ ನಿಮಗೆ. 1 ಬರುತ್ತೆ, 9 ಬರುತ್ತೆ. 61 ಎದನ್ನ ದಾಟಿ ಬಂದಿದೆ ಸರ್? 41 ಆರ್ 49. 41 ಆರ್ 49. 4 ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಯಾವುದು? 5. 4 ಇಂಟು 5 ಎಷ್ಟಾಯ್ತು? 20. ಇಲ್ಲಿ 20 ಇದೆ, ಇಲ್ಲಿ 16 ಇದೆ. ಇದಕ್ಕಿಂತ ಇದು ಸಣ್ಣ ಸಂಖ್ಯೆ, ಇದು ಸಣ್ಣ 41 ಸಣ್ಣ ಸಂಖ್ಯೆ, 49 ದೊಡ್ಡ ಸಂಖ್ಯೆ, 21 ಇದೆ, 16 ಸಣ್ಣ ಸಂಖ್ಯೆ ಬಂತು, 41 ತೊಂದ್ರಿ. ಹೌದಾ? ಹಾಗಾದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಇಲ್ಲೇ ಮಾಡ್ತೀನಿ ನೋಡ್ರಿ. ಹೌದಾ? ಇದು ಎಷ್ಟು ಬಂತು ಸರ್? 41 ಬಂತು. 41 ಇದಕ್ಕೆ ಪ್ಲಸ್ ಮಾಡಿದ್ರೆ 8 ಪ್ಲಸ್ 41 ಎಷ್ಟು ಬಂತ್ರಿ ಸರ್? 49. 49 ರೂಟ್ ತೆಗೆದ್ರೆ ಎಷ್ಟು ಬಂತ್ರಿ ಸರ್? 7. ಆಪ್ಷನ್ ಡಿ 7 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಮಾಡ್ರಿ, CRPF ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ 2023 ಪ್ರಶ್ನೆ. ಟ್ರೈ ಮಾಡಿ ಇವಾಗ. ಬೇಗ ಬೇಗ. ಎಷ್ಟು ಬಂತ್ರಿ? ಅಶ್ವಿನಿ 4 ಬಂತ. ಇಲ್ಲಿ ಮತ್ತೆ ನಿಮಗೆ ರೂಟ್ ತೆಗೆದು ಬಂದಿದೆ. ಯಾವ ರೂಟ್ ತೆಗೆದು ಬಂದಿದೆ ಸರ್? √4489 ಅಂತ ಬಂದಿದೆ. ಹೌದಾ? √4489. 4489 ಅಂದಾಗ ಸ್ಕ್ವೇರ್ ಆದ್ಮೇಲೆ ಕೊನೆಯ 2 ಸಂಖ್ಯೆ ಮೇಲೆ ಆದ್ಮೇಲೆ ಲೈನ್ ಬರಬೇಕು. ಬರುತ್ತೆ. ಹೌದಾ? 9 ಎಲ್ಲಿ ಬರುತ್ತೆ ಸರ್? 9 ಒಂದು 3 ಸ್ಕ್ವೇರ್ಗೆ ಬರುತ್ತೆ, ಇನ್ನೊಂದು 7 ಸ್ಕ್ವೇರ್ಗೆ ಬರುತ್ತೆ. 44 ಯಾವ ಸಂಖ್ಯೆಯಿಂದ ದಾಟಿ ಬಂದಿದೆ ಸರ್? 6 ಸ್ಕ್ವೇರ್. ಒಂದು 63 ಆರ್ 67. 6 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? 7. 6 ಇಂಟು 7 ಎಷ್ಟಾಯ್ತು? 42. ಇಲ್ಲಿ 42 ಇದೆ, ಇಲ್ಲಿ 44 ಇದೆ, ಎಷ್ಟು ಬಂತು? 67. ಹಾಗಾದ್ರೆ 4489 ರೂಟ್ ತೆಗೆದ್ರೆ ಎಷ್ಟು ಬಂತು? 67. ಆ 67 ಕೊಟ್ಬಿಡಿ. ಇದೆಷ್ಟು ಬಂತು? ಇದು ಸರ್ 67 ಬಂತು. ಹೌದಾ?
ನೆಕ್ಸ್ಟ್ ಮೈನಸ್ ಮಾಡ್ತಾ ಇದ್ರ 47 ಸ್ಕ್ವೇರ್ ನಾ ಡುಪ್ಲೆಕ್ಸ್ ಮೆಥಡ್ ನಿಮಗೆ ಹೇಳಿದ್ದೆ. ಒಂದು ಡುಪ್ಲೆಕ್ಸ್ ಮೆಥಡ್ ಹೇಳಿದ್ದೆ, ಒಂದು ಬೇಸ್ ಮೆಥಡ್ ಹೇಳಿದೆ. 47 ಸ್ಕ್ವೇರ್ ಇದು ಫಾರ್ಮುಲಾ ಏನ್ ಹೇಳಿದ್ದೆ ನಾನು ಸರ್, ಎ ಸ್ಕ್ವೇರ್ ಹೌದಾ ಹೇಳ್ತೀನಿ. 3 ಲೈನ್ ತಗೋಬೇಕಂತ ಹೇಳಿದ್ದೆ. 3 ಡಾಟ್ ಅಲ್ಲಿ ಫಸ್ಟ್ ಡಾಟ್ ಏನು ಸರ್ ಎ ಸ್ಕ್ವೇರ್, ಸೆಕೆಂಡ್ ಡಾಟ್ ಏನು ಸರ್ 2ab, ಥರ್ಡ್ ಏನು ಸರ್ ಬಿ ಸ್ಕ್ವೇರ್. ಹೌದಾ ಇದನ್ನ ಹೇಳ್ತೀನಿ ನನಗೆ. ಇದು 4 ಅನ್ನೋದು ಎ ವ್ಯಾಲ್ಯೂ, 7 ಅನ್ನೋದು ಬಿ ವ್ಯಾಲ್ಯೂ. ಎ ವ್ಯಾಲ್ಯೂ ಎಷ್ಟಿದೆ 4 ಇದೆ, 4 ಸ್ಕ್ವೇರ್ 16. ನೆಕ್ಸ್ಟ್ 2 ಇಂಟು ಎ ಬಿ, 2 ಇಂಟು 4 8, 8 ಇಂಟು 7 56. ಓಕೆ ಇದು 16 ಬಂತು, ಇದು 56 ಬಂತು. ಬಿ ವ್ಯಾಲ್ಯೂ ಎಷ್ಟಿದೆ 7, 7 ಸ್ಕ್ವೇರ್ ಎಷ್ಟು ಬಂತು 49. ಸಿಂಗಲ್ ಸಂಖ್ಯೆ ಅಂತ ತಗೋತಾ ಹೋಗ್ತೀರಾ. ಲಾಸ್ಟ್ ಕೊನೆಗೆ 9 ಇದೆ, 9 ತಗೊಂಡ್ರಿ. ಈ 4 ಅನ್ನ ನೆಕ್ಸ್ಟ್ ಸಂಖ್ಯೆ ಕ್ಯಾರಿ ಮಾಡ್ತೀರಾ. 56 ಪ್ಲಸ್ 4 ಎಷ್ಟಾಯ್ತು 60 ಆಯ್ತು. ಮತ್ತೆ ಕೊನೆಯ ಸಂಖ್ಯೆ 0 ನ ತಗೋತೀರಾ. 16 ಪ್ಲಸ್ ಮಾಡ್ತೀರಾ. 16 ಪ್ಲಸ್ 6 ಎಷ್ಟಾಯ್ತು 2209. ಇದಕ್ಕೆ ಎಷ್ಟು ಪ್ಲಸ್ ಮಾಡ್ಬೇಕಂತ 2209ಗೆ ಪ್ಲಸ್ 392 ಮಾಡಿಬಿಟ್ಟು ಮತ್ತೆ ರೂಟ್ ತೆಗಿಬೇಕು ಸ್ನೇಹಿತರೆ. 9 ಪ್ಲಸ್ 2 11, 9 ಪ್ಲಸ್ 1 10, 3 ಪ್ಲಸ್ 2 5 ಪ್ಲಸ್ 1 6, 2601. ಹಾಗಾದ್ರೆ 2601 ಮತ್ತೆ ರೂಟ್ ತೆಗಿಬೇಕು. 2601 ರೂಟ್ ತೆಗೆಯುವಾಗ ಈಜಿ ಇರ್ತಾರೆ. ನೀವು ಬೇಸಿಕ್ ಅನ್ನ ಪರ್ಫೆಕ್ಟ್ ಆಗಿರ್ಬೇಕು ಅಂದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. 2601 ರೂಟ್ ತೆಗಿತಾರಲ್ಲ, ಹೇಗೆ ತೆಗಿತೀರಾ ರೆಡಿ ತೆಗಿತಾನೆ. ಎರಡು ಸಂಖ್ಯೆ ಲಾಸ್ಟ್ 1 ಎಲ್ಲಿ ಬರುತ್ತೆ ಸರ್, 1 ಗೆ ಬರುತ್ತೆ, ಒಂದು 9 ಬರುತ್ತೆ. 26 ಯಾವ್ದೊಂದು ದಾಟ್ ಬಂದಿದೆ ಸರ್ 51 and 59. 5 ಇಂಟು ನೆಕ್ಸ್ಟ್ 5 ಇಂಟು 6 30 ಇದೆ, ಅಲ್ಲಿ 26 ಇದೆ. ಸಣ್ಣ ಸಂಖ್ಯೆ ಯಾವ್ದಿದೆ ಸರ್ 51. ಹಾಗಾದ್ರೆ 51 ಕೊಡ್ರಿ. ಇಲ್ಲಿ ಎಷ್ಟು ಬಂತು 51. 67 ಮೈನಸ್ 51 ಮಾಡಿದ್ರೆ ಎಷ್ಟು ಬಂತು ಸರ್ 16. 16 ರೂಟ್ ಇದೆ ಅದ್ರ ಮೇಲೆ, 16 ರೂಟ್ ಎಷ್ಟು ಬಂತು 4. ಆಪ್ಷನ್ ಡಿ 4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಬೇಸಿಕ್ ಅನ್ನ ಎಲ್ಲವನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡಿರ್ಬೇಕು ನೀವು ಸ್ನೇಹಿತರೆ. ವೇದಿಕ್ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ನೋಡಿದ್ರಲ್ಲ, ಕ್ಯಾಲ್ಕುಲೇಷನ್ 1, ಕ್ಯಾಲ್ಕುಲೇಷನ್ 2, ಕ್ಯಾಲ್ಕುಲೇಷನ್ 3, ಕ್ಯಾಲ್ಕುಲೇಷನ್ 4 ಎಲ್ಲವನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಎಲ್ಲ ಬರ್ತಾವೆ ಇಲ್ಲಿ, ಸಿಂಪ್ಲಿಫಿಕೇಶನ್ ಎಲ್ಲ ಬರ್ತಾವ ಅಂತ ಹೇಳಿದೆ ನಾನು ನಿಮಗೆ. ಓಕೆನಾ. ಓಕೆ, ಇದು ಇವತ್ತಿನ ಕ್ಲಾಸ್. ಯಾವ್ಯಾವ ನೋಡಿದ್ರಿ? ಗ್ರೂಪ್ ಡಿ ನೋಡಿದ್ರಿ, NTPC ಅಂಡರ್ ಗ್ರಾಜುಯೇಟ್ ನೋಡಿದ್ರಿ, ಗ್ರಾಜುಯೇಟ್ ನೋಡಿದ್ರಿ, ALP ಕ್ವಶನ್ ನೋಡಿದ್ರಿ. ಇವಾಗ ಯಾವ ನೋಡ್ತಾ ಇದ್ರಿ SSC ಕ್ವಶನ್ಸ್ ನೋಡ್ತಾ ಇದ್ದೀರಾ. ಓಕೆ, ಹೇಗಿತ್ತು ಇವತ್ತಿನ ಕ್ಲಾಸ್? ಗೀತಾ, ಅಶ್ವಿನಿ, ಶಾಲಿನಿ, ಮಂಜು, ಅಮಿತ್, ಚೈತ್ರ, ಬಸವ, ಸಿಮ್ರಾನ್, ಹೇಗಿತ್ತು ಇವತ್ತಿನ ಕ್ಲಾಸು? ಓಕೆ, ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ, ಅಶ್ವಿನಿ ಆಗ್ಬೋದು, ಗೀತಾ ಆಗ್ಬೋದು, ಶ್ರದ್ಧೇವಿ ಆಗ್ಬೋದು, ಮಂಜು ಆಗ್ಬೋದು, ಸಿಮ್ರಾನ್ ಆಗ್ಬೋದು, ಅಮಿತ್ ಆಗ್ಬೋದು, ಬಸವ ಆಗ್ಬೋದು, ಯಾರು ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಮ್ಯಾಥ್ಸ್ ಬೈ ಸಂತೋಷ್ ಮಂಗಲಿಗೆ. ಹೇಗಿತ್ತು ಇವತ್ತಿನ ಕ್ಲಾಸು? ಕ್ಲಿಯರ್? ಬೇಸಿಕ್ ಕ್ವಶನ್ ನೋಡ್ತಾ ಇದ್ರ, ಬೇಸಿಕ್ ಕ್ವಶನ್ ಎಲ್ಲವನ್ನ ನೋಡಿದ್ರೆ PDF ಅನ್ನು ಕೂಡ ಶೇರ್ ಮಾಡಿ. ಓಕೆನಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬೈ ಟೇಕ್ಸ್.